ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ನಾನು ಶುರು ಮಾಡ್ತಾ ಇದ್ದೀನಿ. ಟೈಮ್ ಈಗ 6:30 ಆಗ್ತಾ ಬಂತು. ಸೊ ನನ್ನ ಫ್ರೆಂಡ್ ಬಂದಿದ್ದಾಳೆ, ಪುಷ್ಪ ಅಂತ, ಇಲ್ಲೇ ಕುಂತ್ಕೊಂಡಿದ್ದಾಳೆ ನೋಡಿ. ಇವಳು ನನ್ನ ಚೈಲ್ಡ್ಹುಡ್ ಫ್ರೆಂಡ್. ಸೊ ಊರಿಂದ ಬಂದಿದ್ದಾಳೆ. ಸೊ ಅವಳನ್ನ ನಮ್ಮ ಜೊತೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ಸುಮ್ಮನೆ ಹಾಗೆ ಸುತ್ತಾಡ್ಕೊಂಡು ಬರೋಣ ಅಂತ. ಸೊ ಈಗ ನಾವು ಪಂಜಿ ಹೋಗ್ತಾ ಇದ್ದೀವಿ. ನೋಡೋಣ ಏನೆಲ್ಲ ಆಗುತ್ತೆ, ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡಿ. ಸೊ ವಿಡಿಯೋನ ಶುರು ಮಾಡೋ ಮುಂಚೆ ಯಾರಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಹಾಗೆ ನೋಡಬೇಡಿ ಫ್ರೆಂಡ್ಸ್. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋದನ್ನು ಮರಿಬೇಡಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ. ಬಾಗ ಬೀಚ್ ಹೋಗ್ತಾ ಇರಬೇಕಾದ್ರೇ ಮೇನ್ ರೋಡಲ್ಲಿ ಒಂದು ಬ್ಯೂಟಿಫುಲ್ ಚರ್ಚ್ ಕಾಣಿಸ್ತಾ ಇದೆ. ಸುಮ್ಮನೆ ಹಾಗೆ ನೋಡ್ಕೊಂಡು ಹೋಗೋಣ ಹೇಗಿರುತ್ತೆ ಅಂತ. ಹೇಗಿದ್ರು ನನ್ನ ಫ್ರೆಂಡ್ ಬಂದಿದ್ದಾಳೆ, ಅವಳು ನೋಡಿಲ್ಲ ಅಂತ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈ ಚರ್ಚ್ ಎಲ್ಲಿ ಬರುತ್ತೆ ಅಂತಂದರೆ, ಬಾಗ ಬೀಚ್ ಹೋಗುವಾಗ ಮೇನ್ ರೋಡಲ್ಲೇನು ಸ್ವಲ್ಪ ಮುಂದೆ ಹೋಗಬೇಕಾಗುತ್ತೆ, ರೈಟ್ ಸೈಡಲ್ಲೇನೋ ಇರುತ್ತೆ ಇದು. ಈ ಚರ್ಚ್ ತುಂಬ ಚೆನ್ನಾಗಿದೆ. ಈ ಚರ್ಚಿನ ಹೆಸರು ಮೈ ದಿಯಸ್ ಚರ್ಚ್ ಅಂತ. ತುಂಬ ಬ್ಯೂಟಿಫುಲ್ ಆಗಿದೆ. ಇಲ್ಲಿ ವಿಸಿಟಿಂಗ್ ಟೈಮ್ ಮಾರ್ನಿಂಗ್ 9 o'clock ಈವ್ನಿಂಗ್ 5:30ವರೆಗೂ ಓಪನ್ ಇರುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ, ನೋಡ್ಬೋದು ನೀವು. ಇಲ್ಲಿ ತುಂಬ ಜನರು ಬಂದಿದ್ದಾರೆ, ಫೋಟೋ ಕ್ಲಿಕ್ ಮಾಡ್ಕೋತಾ ಇದ್ದಾರೆ, ರೀಲ್ಸ್ ಕೂಡ ಮಾಡ್ಬೋದು. ಇಲ್ಲಿ ತುಂಬ ಚೆನ್ನಾಗಿದೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಈವ್ನಿಂಗಲ್ಲಿ. ಸೊ ತೋರಿಸ್ತೀನಿ ಬನ್ನಿ ಹೇಗಿರುತ್ತೆ ಅಂತ. ಸೊ ಈ ಚರ್ಚೆಲ್ಲ ನೋಡಿಕೊಂಡು ಈಗ ಮುಂದೆ ಹೋಗ್ತಾ ಇರಬೇಕಾದ್ರೇ ಇಲ್ಲೊಂದು ಅಪೋಸಿಟಲ್ಲಿ ಒಂದು ವೈಟ್ ಕಲರ್ ಬ್ಯೂಟಿಫುಲ್ ಚರ್ಚ್ ಕಾಣಿಸ್ತಾ ಇದೆ. ಸೊ ನಮಗೆಲ್ಲ ಗೊತ್ತು, ಗೋವಾದಲ್ಲಿ ಮೇನ್ ಅಟ್ರಾಕ್ಷನ್ ಅಂದರೆ ಈ ಚರ್ಚ್ಗಳು. ಸೊ ಒಂದಕ್ಕಿಂತ ಒಂದು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ಈ ರೋಡ್ ಏನು ಕಾಣಿಸ್ತಾ ಇದೆಯಲ್ಲ ನಿಮಗೆ, ಇದು ಯಾವಾಗಲೂ ಬ್ಯುಸಿ ಆಗಿರುತ್ತೆ. ಯಾಕಂದರೆ ಈ ಒಂದು ಮೇನ್ ರೋಡ್ ಏನಿದೆ ಅಲ್ಲ, ಇದು ಬಾಗ ಬೀಚ್ ಅಥವಾ ಕಲ್ಲಂಗುಡ್ ಬೀಚ್ಗೆ ಕನೆಕ್ಟ್ ಆಗುತ್ತೆ. ಈ ರೋಡ್ ಯಾವಾಗಲೂ ಬ್ಯುಸಿ ಆಗಿರುತ್ತೆ. ಸೊ ಏನು ಗೊತ್ತಿಲ್ಲ, ಇವತ್ತು ವೆಹಿಕಲ್ಸ್ ಅಷ್ಟಾಗಿ ಇಲ್ಲ. ನೋಡೋಣ ಮುಂದೆ ಬಾಗ ಬೀಚಲ್ಲಿ ಜಾಸ್ತಿ ಜನ ಇರ್ತಾರಾ ಇಲ್ವಾ ಎಲ್ಲ ತೋರಿಸ್ತೀನಿ ನಾನು ನಿಮಗೆ. ಬನ್ನಿ. ಈ ವಿಡಿಯೋನ ನಾನು 4 days ಮುಂಚೆನೇ ಶೂಟ್ ಮಾಡಿದೆ. ಅಪ್ಲೋಡ್ ಮಾಡೋಕ್ಕೆ ಸ್ವಲ್ಪ ಡಿಲೇ ಆಯಿತು, ಯಾಕಂದರೆ ಟೆಕ್ನಿಕಲ್ ಇಶ್ಯೂ ಬರ್ತಾ ಇತ್ತು. ಸೊ ನೀವು ಈ ವಿಡಿಯೋದಲ್ಲಿ ನೋಡ್ಬೋದು ಗೋವಾದ ಕರೆಂಟ್ ಸಿಚುವೇಶನ್ ಹೇಗಿದೆ ಅಂತ. ಈಗ ರೇನಿ ಸೀಸನ್ ಇದ್ದರೂ ಕೂಡ ಮಳೆ ಅವಾಗವಾಗ ಆಗ್ತಾ ಇದೆ, ಆದರೆ ತುಂಬ ಜಾಸ್ತಿ ಬರ್ತಾ ಇಲ್ಲ. ನಾನು ನೋಡಿರೋ ಪ್ರಕಾರ May 20th ಸ್ಟಾರ್ಟ್ ಆಗುತ್ತೆ ಮಳೆ. ಇಲ್ಲಿ ಮಳೆ ಬಂದರೆ ಸಿಕ್ಕಾಪಟ್ಟೆ ಜೋರಾಗಿ ಬರುತ್ತೆ. ಇವಾಗ ನೋಡಿದ್ರೆ ಮಳೆನೇ ಇಲ್ಲ. ಸೊ ಒಂದು ಸ್ವಲ್ಪ ಬೇಜಾರಾಗ್ತಾ ಇದೆ. ಈ ಟೈಮಲ್ಲಿ ಕೂಡ ಟ್ರಾವೆಲರ್ಸ್ ಬರ್ತಾ ಇದ್ದಾರೆ. ಸೊ ನಾನು ಬಾಗ ಬೀಚ್ ಹೋಗ್ತಾ ಇದ್ದೀನಲ್ವ, ನಿಮಗೆ ತೋರಿಸ್ತೀನಿ ಅಲ್ಲಿ ಏನೇನಿದೆ, ಜನರು ಇದ್ದಾರಾ ಇಲ್ವಾ, ಹೇಗಿರುತ್ತೆ ಎಲ್ಲನೂ ತೋರಿಸ್ತೀನಿ. ನೀವೇನು ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಇದು ನಾರ್ತ್ ಗೋವಾದ ಮೇನ್ ಸೆಂಟರ್ ಪಾಯಿಂಟ್. ಇದು ಹಾರ್ಟ್ ಆಫ್ ಗೋವಾ ಅಂತ ಹೇಳ್ಬೋದು. ಸ್ಟ್ರೇಟ್ ಹೋದರೆ ಬಾಗ ಬೀಚ್ ಬರುತ್ತೆ, ಹಾಗೆ ಲೆಫ್ಟ್ ಹೋದರೆ ಇಲ್ಲಿ ಕಲ್ಲಂಗುಡ್ ಬೀಚ್ ಬರುತ್ತೆ. ಫ್ರೆಂಡ್ಸ್, ನಾವಿವಾಗ ಬಾಗ ಬೀಚ್ ಹೋಗ್ತಾ ಇದ್ದೀವಿ. ನಿಮಗೆಲ್ಲ ಗೊತ್ತಿರ್ಬೋದು, ಗೋವಾದಲ್ಲೇ ಬಾಗ ಬೀಚ್ ಇದು ತುಂಬಾ ಫೇಮಸ್. ಸೊ ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸ್ ಇದು. ಇವಾಗ ಅಷ್ಟು ಜನ ಇಲ್ಲ, ಯಾಕಂದರೆ ಇವಾಗ ಆಫ್ ಸೀಸನ್ ಇರೋದ್ರಿಂದ ಲೆಸ್ ಕ್ರೌಡ್ ಅಂತ ಹೇಳ್ಬೋದು. ಸೊ ಇವಾಗ ಅಲ್ಲೇ ಹೋಗ್ತಾ ಇದ್ದೀನಿ, ತೋರಿಸ್ತೀನಿ ನಿಮಗೆ ಹೇಗಿರುತ್ತೆ ಇವಾಗ ಆಫ್ ಸೀಸನಲ್ಲಿ ಬಾಗ ಬೀಚ್ನ ವ್ಯೂ ಹೇಗಿರುತ್ತೆ, ಔಟ್ಸೈಡ್ ಏನೆಲ್ಲ ಇರುತ್ತೆ, ಮತ್ತು ನೀವೇನಾದರೂ ಶಾಪಿಂಗ್ ಏನಾದರೂ ನೋಡ್ತಾ ಇದ್ದರೆ ಅಲ್ಲಿ ಆಪ್ಷನ್ ಕೂಡ ಇದೆಯಾ ಇಲ್ವಾ ಅನ್ನೋದನ್ನು ನಾನು ನಿಮಗೆ ಹೇಳ್ತೀನಿ. ಬನ್ನಿ ಫ್ರೆಂಡ್ಸ್, ನಾವಿವಾಗ ಬಾಗ ಬೀಚ್ ಹೋಗ್ತಾ ಇದ್ದೀವಿ. ಬಾಗ ಬೀಚ್ ಮುಂಚೆನೇ ನಮಗೆ ಟಿಟೋಸ್ ಲೇನ್ ಬರುತ್ತೆ. ಸೊ ಟಿಟೋಸ್ ಲೇನ್ ಬಗ್ಗೆ ಹೇಳೋ ಮಾತಿಲ್ಲ, ನಿಮಗೆಲ್ಲ ಗೊತ್ತಿರ್ಬೋದು. ಗೋವಾದಲ್ಲೇ ಮೋಸ್ಟ್ ಹ್ಯಾಪ್ನಿಂಗ್ ಪ್ಲೇಸ್ ಅಂದರೆ ಇದು ಟಿಟೋಸ್ ಲೇನ್. ಈ ಲೇನ್ ಫುಲ್ ಎಲ್ಲ ನಮಗೆ ಇಲ್ಲಿ ಕ್ಲಬ್ಸ್, ಪಬ್ಸ್, ಹಾಗೆ ರೆಸ್ಟೋರೆಂಟ್, ಶಾಪಿಂಗ್ ಸೆಂಟರ್ಸ್, ಆಮೇಲೆ ಫಿಶ್ ಸ್ಪಾ, ತುಂಬಾ ಅಂದರೆ ತುಂಬ ಇನ್ನೂ ಇದೆ. ಇದ್ರ ಬಗ್ಗೆ ಹೇಳೋ ಮಾತೇ ಇಲ್ಲ, ಯಾಕಂದರೆ ಇಲ್ಲಿ ಒಂದು ಸತಿ ಎಂಟರ್ ಆದರೆ ನಾವು ಮಾಯಾಲೋಕಕ್ಕೆ ಬಂದಿದ್ದೀವೇನೋ ಅನ್ನೋ ಥರನೇ ಫೀಲ್ ಆಗುತ್ತೆ. 100% ಫನ್ ಮಾಡ್ಬೋದು ಇಲ್ಲಿ. ಹಾಗೆ ನಾವು ಇಲ್ಲಿ ಹೋಗ್ತಾ ಇರಬೇಕಾದ್ರೆ ಶಾಪಿಂಗ್ ಮಾಡೋಣ ಅಂತ ಸ್ವಲ್ಪ ಥಿಂಗ್ಸ್ನ ನೋಡ್ತಾ ಇದ್ದೀವಿ.
ಇಲ್ಲಿ ಹ್ಯಾಂಡ್ ಬ್ಯಾಗ್ಸ್, ಹೋಮ್ ಡೆಕೋರ್ ಐಟಮ್ಸ್, ಇಯರಿಂಗ್ಸ್ ಒಂದಕ್ಕಿಂತ ಒಂದು ಎಲ್ಲ ಚೆನ್ನಾಗಿದೆ. ಸೊ ನೋಡ್ತಾ ಇದ್ದೀವಿ. ಬನ್ನಿ ಇನ್ನೂ ಏನೇನಿರುತ್ತೆ ಅಲ್ಲ ಪ್ರತಿಯೊಂದನ್ನು ನಾನು ನಿಮಗೆ ಡೀಟೇಲ್ ಆಗಿ ತೋರಿಸ್ತೀನಿ. ಬನ್ನಿ. ನಿಮಗೇನಾದರೂ ಶಾಪಿಂಗ್ ಇಂಟ್ರೆಸ್ಟ್ ಇದ್ದರೆ ನೀವು ಇಲ್ಲಿ ಬಂದಾಗ ಶಾಪಿಂಗ್ ಮಾಡ್ಬೋದು. ಇಲ್ಲಿ ಥಿಂಗ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ. ಸ್ಪೆಷಲಿ ಹ್ಯಾಂಡ್ ಬ್ಯಾಗ್ಸ್, ಹುಡುಗಿರಿಗೆ ಡ್ರೆಸ್, ಆಮೇಲೆ ಇಯರಿಂಗ್ಸ್, ಹೇರ್ ಎಕ್ಸೆಸರೀಸ್ ಇಲ್ಲಿ ತುಂಬ ಚೆನ್ನಾಗಿ ಸಿಗುತ್ತೆ. ಇನ್ನೊಂದೇನೆಂದರೆ ಇಫ್ ಇನ್ ಕೇಸ್ ನಿಮಗೇನಾದರೂ ಟ್ಯಾಟೋಸಲ್ಲಿ ತುಂಬ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಪ್ರೊಫೆಷ್ನಲ್ಸ್ ಇರ್ತಾರೆ. ಅವ್ರ ಹತ್ರ ನೀವು ಟ್ಯಾಟೋಸ್ನ ಹಾಕಿಸ್ಕೋಬೋದು. ಇಲ್ಲಿ ತುಂಬ ಟ್ಯಾಟೋ ಸ್ಟುಡಿಯೋಸ್ ಇದೆ. ಫ್ರೆಂಡ್ಸ್ ಇನ್ನೊಂದೇನಂತಂದರೆ ನೀವೇನಾದರೂ ಟಿಟೋಸ್ಲಿಂದ ಬಂದಾಗ ನಾನು ನಿಮ್ಗೆ ಇಲ್ಲೊಂದು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ. ಟಿಟೋಸ್ಲಿಂದ ಬಂದಾಗ ಸ್ವಲ್ಪ ಹುಷಾರಾಗಿರಿ. ಯಾಕಂದರೆ ಇಲ್ಲಿ ಸ್ವಲ್ಪ ಜನರು ಇರ್ತಾರೆ ನಿಮ್ಮನ್ನ ಸ್ಕ್ಯಾಮ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಗೊತ್ತಿಲ್ಲದವ್ರ ಜೊತೆ ಮಾತಾಡೋಕ್ಕೆ ಹೋಗಬೇಡಿ. ಅವರೇನಾದರೂ ನಿಮಗೆ ಕೂಪನ್ ಕೊಡ್ತೀನಿ ಅದು ಇದೆ ಇದು ಇದೆ ಅಂತ ಏನಾದರೂ ಮಾತಾಡ್ಸಕ್ಕಂತ ಬರ್ತಾರೆ, ಸ್ವಲ್ಪ ಇಗ್ನೋರ್ ಮಾಡಿ. ಸೊ ಇದು ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ. ಈ ಕ್ಲಬ್ಬಲ್ಲಿ ದ ಪಿಂಕ್ ಎಲಿಫೆಂಟ್ ಕ್ಲಬ್ ಕಾಣಿಸ್ತಾ ಇರ್ಬೋದು ನಿಮಗೆ. ಇದಂತೂ ತುಂಬಾ ಫೇಮಸ್. ಈ ಟಿಟೋಸ್ ಲೈನಲ್ಲಿ ಎಲ್ಲರ ಫೇವ್ರೆಟ್ ಕ್ಲಬ್ ಅಂದರೆ ದ ಪಿಂಕ್ ಎಲಿಫೆಂಟ್ ಕ್ಲಬ್. ಸೊ ತುಂಬ ಜನರು ಅಲ್ಲೇ ಹೋಗೋಕ್ಕೆ ಇಷ್ಟಪಡ್ತಾರೆ. ನೀವೇನಾದರೂ ಪೀಕ್ ಟೈಮಲ್ಲಿ ಬಂದರೆ ಸ್ವಲ್ಪ ಕೂಡ ಅಲ್ಲಿ ಪ್ಲೇಸ್ ಇರಲ್ಲ, ಅಷ್ಟು ಕ್ರೌಡ್ ಆಗಿರುತ್ತೆ. ಇವಾಗ ಆಫ್ ಸೀಸನ್ ಇರೋದ್ರಿಂದ ಅಷ್ಟಾಗಿ ಜನ ಇಲ್ಲ. ಸೊ ನಾವು ಹಾಗೆ ಶಾಪಿಂಗ್ ಎಲ್ಲ ಮಾಡ್ತಾ ಹೋಗ್ತಾ ಇದ್ದೀವಿ. ಇಲ್ಲಿ ಹ್ಯಾಂಡ್ ಬ್ಯಾಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ, ನೋಡ್ತಾ ಇದ್ದೀವಿ. ತುಂಬ ಜನ ಏನಿಲ್ಲ, ಲೆಸ್ ಕ್ರೌಡ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಸೊ ಇವಾಗ ಬೀಚ್ ಹತ್ರ ಹೋಗ್ತೀನಿ. ಸ್ವಲ್ಪ ಬ್ರೀಡಿಂಗ್ ಎಲ್ಲ ಮಾಡ್ಸೋದಿದೆ. ಇದಾದಮೇಲೆ ಬೀಚ್ಗೆ ಕರ್ಕೊಂಡು ಹೋಗ್ತೀನಿ ನಿಮ್ಮನ್ನ. ನೋಡ್ತಾ ಇದ್ದೀನಿ. ಫ್ರೆಂಡ್ಸ್ ನಾನೀಗ ಬಾಗಾ ಬೀಚಲ್ಲಿದ್ದೀನಿ. ಬಾಗಾ ಬೀಚಲ್ಲಿ ನೈಟ್ ಲೈಫ್ನ ನೋಡ್ಬೋದು ನೀವೀಗ. ಈಗ ರೈನಿ ಸೀಸನ್ ಇರೋದ್ರಿಂದ ಎಲ್ಲ ಬೀಚ್ಗಳಲ್ಲಿ ಶ್ಯಾಕ್ಸ್ಗಳನ್ನು ಅನ್ಇನ್ಸ್ಟಾಲ್ ಮಾಡಿರ್ತಾರೆ. ಆದರೆ ಬಾಗಾ ಬೀಚಲ್ಲಿ ನೀವು ನೈಟ್ ಲೈಫ್ನ ನೋಡ್ಬೋದು. ಇವಾಗ ಕ್ರೌಡ್ ಅಷ್ಟಾಗಿ ಇಲ್ಲ, ಯಾಕಂದರೆ ಇಲ್ಲಿ ಟೂರಿಸ್ಟ್ ಸ್ವಲ್ಪ ಕಡಿಮೆ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ನೈಟ್ ಲೈಫ್ ಎಂಜಾಯ್ ಮಾಡ್ತಾ ಇದ್ದಾರೆ. ಸ್ವಲ್ಪ ಇಮ್ಯಾಜಿನ್ ನೀವೇ ಮಾಡ್ಬೋದು. ಮುಂದೆ ಸಮುದ್ರ ಇರುತ್ತೆ, ಸಮುದ್ರದ ಮುಂದೆ ನೀವು ಕುಂತ್ಕೊಂಡಿರ್ತೀರ, ಶ್ಯಾಕ್ಸ್ ಹಿಂದೆ ಇರುತ್ತೆ. ನಿಮಗೆ ಅಲ್ಲಿ ಟೇಬಲ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿರ್ತಾರೆ. ಕ್ಯಾಂಡಲ್ ಲೈಟ್ ಡಿನ್ನರ್ ಕೂಡ ಇರುತ್ತೆ. ತಂಪಾದ ಗಾಳಿ ಜೊತೆಗೆ ಒಂದು ಲೈಟಾಗಿ ಮ್ಯೂಸಿಕ್ ಜೊತೆ ನೀವೇನಾದರೂ ಡಿನ್ನರ್ ಮಾಡ್ತಾ ಇದ್ದರೆ ನಿಮ್ಮ ಫ್ಯಾಮ್ಲಿ ಜೊತೆಗೆ, ಸೊ ಅದೊಂಥರ ಡಿಫ್ರೆಂಟ್ ಫೀಲ್ ಅಂತಲೇ ಹೇಳ್ಬೋದು. ನೋಡ್ಬೋದು ನೀವು ಜನರು ಎಂಜಾಯ್ ಮಾಡ್ತಾ ಇದ್ದಾರೆ ಈಗ. Taxi. Hello. ಫ್ರೆಂಡ್ಸ್ ನಾವಿವಾಗ ಟಿಟೋಸ್ ಲೈನೆಲ್ಲ ಎಕ್ಸ್ಪ್ಲೋರ್ ಮಾಡಿ ಬಾಗಾ ಬೀಚ್ ಎಲ್ಲ ನೋಡಿಕೊಂಡು ಇವಾಗ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಬಾಗಾ ಬೀಚಿಂದ ಎಕ್ಸಿಟ್ ಆಗ್ತಾ ಇದ್ದೀವಿ. ಇವಾಗ ಸ್ವಲ್ಪ ಮಳೆ ಬರೋ ಥರನೇ ಆಗಿದೆ. ಈಗ ಇಲ್ಲಿಂದ ಹೋಗ್ತಾ ಇದ್ದೀವಿ.
ಇವಾಗ ಡಿನ್ನರ್ ಎಲ್ಲ ಮಾಡ್ತಾಯಿದ್ದೀವಿ. ಡಿನ್ನರ್ನ ಮುಗಿಸ್ಕೊಂಡು ಈಗ ವಾಪಸ್ ಮನೆಗೆ ಹೋಗ್ತಾ ಇದ್ದೀವಿ. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಏನು ಮಾಡಬೇಕು, ಲೈಕ್, ಶೇರ್, ಸಬ್ಸ್ಕ್ರೈಬ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾನು ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ, ಬಾಯ್, ಟೇಕ್ ಕೇರ್.